ನಮಗೆ ಹಸ್ಗಳಿಗಿಂತ ಇದೇ ಉತ್ತಮ ಕಾಣಿಸ್ತದೆ ಸರ್. ಇದರಲ್ಲಿ ಅದೇ ಚೆನ್ನಾಗಿದೆ. ಹಸ್ಗಳು ಏನಾರು ಒಂದು ಇದಾದಾಗ ಲಾಸ್ ಬಂದಾಗ ಒಂದೇ ಸರಿ 1,00,000 ಗಂಟೆ ದುಡ್ಡು ಹೋಗ್ಬಿಡ್ತವೆ. ಇದರಲ್ಲಿ ಒಂದು ಹೋದ್ರೂ ನಡೀತದೆ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಆರಾಮಾಗಿ ಈಗ ನಮ್ಗೆ ಒಂದು 10-12 ಮರಿ ಬಂದೇಟ್ಗೆ ಸತ್ತು ಅವು ಇದ್ರೆ ಒಂದು 3 ಲಕ್ಷ ರೂಪಾಯಿ ನಮ್ಗೆ ಉತ್ಪತ್ತಿ ಆಗೋದು. ಅವು ಇದ್ದಿದ್ರೆ ಉತ್ಪತ್ತಿ ಆಗೋದು. ಅವು ಅಂದರೆ ಅಲ್ಲಿಂದ ಒಂದು 3,000 ಕಿಲೋಮೀಟ್ರ್ ಬಂದ್ವಲ್ಲ, ಅದರಿಂದ ಅಲ್ಲೆಲ್ಲ ಕಂದು ಮರಿ ಹಾಕ್ಬಿಟ್ಟು ಬಂದಾಗ ಮರಿ ಎದ್ದು ಹಾಲು ಕುಡಿನೇ ಇಲ್ಲ ಅವು. ಇಲ್ಲಿ ಅದೇ ಇಲ್ಲೇನು ಹಿಂಸೆ ಇಲ್ವಲ್ಲ, ಇಲ್ಲಿ ವಾತಾವರಣದಲ್ಲಿ ಹಾಕಿದ ಮರಿಗಳು ಉಳ್ಕೋತವೆ, ಏನು ತೊಂದರೆ ಬರೋದಿಲ್ಲ. ಆರಾಮಾಗಿ ಮಾಮೂಲು ಒಂದು ಹೋಗೇ ಹೋಯ್ತವೆ, ಅವಕ್ಕೆಲ್ಲ ನಾವು ತಲೆಗೆಡ್ಸ್ಕೊಳ್ಬಾರ್ದು. ಖುಷಿ ಆಯ್ತಾ, ಅದೇ ಲಾಭ ಆಯ್ತಲ್ಲ ನಮಗೆ. ಲಾಭ ಒಂದು 3 ಲಕ್ಷ ರೂಪಾಯಿ ದುಡ್ಡು ಉಳಿತಲ್ಲ ಈಗ ನಮಗೆಲ್ಲ ಖರ್ಚುಕೊಳ್ಳೋದು ಒಂದು ಬ್ಯಾಂಚಲ್ಲಿ. ಇನ್ನು ಮತ್ತೆ ಇನ್ನೆಲ್ಲ 2 ತಿಂಗಳು ಮರಿ ಹಾಕ್ಬಿಡ್ತು ಅಂದರೆ ಇನ್ನು ಒಂದು 40 ಮರಿ ಆಯ್ತವೆ. ಇನ್ನು ಲಾಭನೇ ಏನು, ತಾಳ್ಮೆ ಬೇಕು. ಒಂದೇ ಸರಿ ನಾವು ಶ್ರೀಮಂತರ ಆಗ್ಬಿಡ್ಬೇಕು ಅಂತ ಹೋಗೋಕ್ಕಾಗೋದಿಲ್ಲ. ತಾಳ್ಮೇಲೆ ಒಂದು ಮನೆ ಕಟ್ಟಿದ್ರೆ ಅಡಿಪ್ರಾಯ ನೋಡ್ಕೊಂಡು ಆಮೇಲೆ ಮೇಕ್ ಹಾಕಬೇಕು. ಸರಿ ಇಲ್ಲ ಅಂದಾಗ ಕಸ್ಕೊಂಬಿದ್ಬಿಡ್ತದೆ. ಸಮಸ್ಯೆ ಇಲ್ಲ. ಏನು ದನಿಗೆ ತೊಪ್ಪೆ ಬಚ್ಚಬೇಕು, ಎದ್ದು ಆ ಹಾಲು ಕರಿಬೇಕು, ಇವೆಲ್ಲ ಮಾಡ್ಬೇಕು. ಇವೇನು ಮಾಡೋಂಗಿಲ್ಲ. ಅಚ್ಚುಕಟ್ಟಾಗಿ 3 ಐಟಮ್ ಮೇವು ಕೊಟ್ಬಿಟ್ಟು ಆರಾಮಾಗಿ ಕಾಲ ಕಳ್ಕೊಬರ್ಬೋದು. ಎಲ್ಲರೂ ಟೈಮಿಗೆ ಬಂದು ಹಾಕ್ಬಿಡ್ಬೇಕಷ್ಟೇ. ಈ ವಾತಾವರಣಕ್ಕೆ ಇವು ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ನಮ್ಮ ಈ ಮೈಸೂರು ಪ್ರಾಂತ್ಯ ಆಗಿರ್ಬೋದು, ಹಾಸನ, ಹೊಳೆನರಸೀಪುರ, ಪಿರಿಯಾಪಟ್ಟಣ ಈ ಸುತ್ತಮುತ್ತಕ್ಕೆ ಈ ವೆದರ್ಗೆ ಅಡ್ಜಸ್ಟ್ ಆಯ್ತದೆ ಸರ್. ಬೆಂಗಳೂರು ನಮ್ಮ ವೆದರ್ ಥರನೇ. ದನಿಗಿಂತ ಇದು ಉತ್ತಮ. ಕರೆಕ್ಟಾಗಿ ನಾವು ನೋಡ್ಕೋಬೇಕು. ಟೈಮಿಗೆ ಹುಲ್ಲು ಮೇವು ಕೊಟ್ಕೊಂಡ್ರೆ ಏನು ಆರಾಮಾಗಿ ಮಾಡ್ಬೋದು. ಯಾರು ಬೇಕಾದ್ರೂ ಮಾಡ್ಬೋದು. ನಾವು ಒಬ್ಬರೇ ಬದುಕಬೇಕು ಅಂತ ಏನಿಲ್ಲ. ಇದನ್ನೇನಂದರೆ ಒಂದು ವೃತ್ತಿ ಅನ್ನೋದಕ್ಕಿಂತ ನಮ್ಮ ಮನೆ ಸದಸ್ಯರ ಥರ ನೋಡ್ಕೊಂಡು. ಈಗ ಕೆಲಸದವರು ಅವರೆಲ್ಲ ಸಂಬಳ ಬರೋ ಗಂಟೆ ಕಾಯ್ಬೇಕು. ಇದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದ್ರೆ ರೈತರಾದ್ರೆ ಮಾಡಬೇಡ ಅಂದದ. ನಾವು ರೈತರು ಮಾಡೋರು ಕೊಟ್ಟರೆ ಅವರು ಕೆಲಸದವ್ರನ್ನ ಅಂಥವು ಸಂಬಳ ತೊಗೊಂಡು ಹೋಗೋದು. ಅಷ್ಟು ಇದು ಮಾಡ್ಬೇಕಾದ್ರೆ ನಾನು ಏನು ಈ ಥರ ಮಾಡಿಸ್ತಾವ್ರಲ್ಲ ಬ್ಯಾಡ ಅನ್ನೋ ಲೆಕ್ಕಾಚಾರದಲ್ಲಿದ್ದೆ ನಾನು. ಅಷ್ಟೊಂದು ಬಂಡವಾಳ ಹಾಕ್ಬಿಟ್ಟು ನಾವು ಏನು ಎಂತು ಅಂತ ನಾನು ಭಾಳ ಹೆದರೋಗಿದೆ. ನಮಗೆ ತಲೆ ಮೇಲೆ ಬರ್ತದಲ್ಲ ಅಂದ್ಬಿಟ್ಟು ಭಾರಿ ಹಿಂಸೆ ಆಗಿತ್ತು. ಆಮೇಲೆ ಇವು ತಂದ ಮೇಲೆ 2 ತಿಂಗಳು ಇವು ಚೆನ್ನಾಗಿ ಮೇಂಟೈನ್ ಮಾಡಿ ಮೆಡಿಸಿನ್ ಕೊಟ್ಟು ನಮಗೆ ದೊಡ್ಡಬಳ್ಳಾಪುರದವರು ಅವರು ಭಾರಿ ಸಪೋರ್ಟ್ ಮಾಡಿದ್ರು. ನಮಗೆ ಎಲ್ಲ ಚೆನ್ನಾಗಿ ಅನುಕೂಲ. ಈಗ ನನಗೆ ಮರಿಗಳು ಇವೆಲ್ಲ ಮಾರಕ್ಕೆ ಹಿಡಿದ್ಮೇಲೆ ನಮ್ಗೆ ಒಂದು ಸ್ವಲ್ಪ ಅನುಕೂಲ ಅದೇನದು ನಮ್ಗೆ ಗೊತ್ತಾಯಿತು, ಸಮಾಧಾನ ಆಯಿತು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮೂರು? ಸರ್ ನಮ್ಮದು ಮೈಸೂರು ಡಿಸ್ಟಿಕ್ಕು, ಸಾಲಿಗ್ರಾಮ ತಾಲೂಕು, ಗುಮ್ಮನಹಳ್ಳಿ ಗ್ರಾಮ. ಹೌದು. ತುಂಬ ದೊಡ್ಡ ಪ್ರಮಾಣದಲ್ಲೇ ಕುರಿ ಶೆಡ್ ಮಾಡಿದ್ದೀರಾ? ಹೌದು ಸರ್. ಸುಮಾರು ನಮಗೆ ಇದೊಂದು 7-8 ವರ್ಷದಿಂದ ಮಾಡಬೇಕು ಅಂದ್ಕೊಂಡಿದ್ದು. ಚಿಕ್ಕದಾಗಿ ಮನೆ ಹತ್ರ 1-2 ಸಾಕೊಂಡಿದ್ದು. ಮತ್ತು ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿದಾಗ ಈಗ 2 ವರ್ಷದಲ್ಲಿ 15 ಲಕ್ಷ ಖರ್ಚಾಯ್ತು ಸರ್ ಈ ಶೆಡ್ಗೆ. ಮಾಡಿದ್ದೀನಿ ಸರ್. ಮತ್ತು ಬೀಟಲ್ಲು, ಪಂಜಾಬ್ ಬೀಟಲ್ ಅಂತ ಮೇಕೆಗಳ ಸಾಕ್ತಾಯಿದ್ದೀನಿ ಸರ್. ತುಂಬ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಾ? ಹೌದು ಸರ್. ಆಲ್ಮೋಸ್ಟ್ ಒಂದು 25-28 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ ಸರ್. ಶೆಡ್ಡು ಮೇಕೆಗಳಿಂದೆಲ್ಲ. ಎಷ್ಟು ವರ್ಷ ಆಯಿತು ಸರ್? 2 ವರ್ಷ ಆಯಿತು. ನಾವೀಗ ಮೇಕೆಗಳು ತಗೊಂಬಂದು 6 ತಿಂಗಳಾಯಿತು ಸರ್. 6 ತಿಂಗಳಾಯಿತು. 6 ತಿಂಗಳಲ್ಲಿ ಎಷ್ಟು ಬ್ಯಾಚ್ ಆಯಿತು ಸರ್? ನಾನು ಒಂದು 60 ದೊಡ್ಡವು ತೊಗೊಬಂದಿದ್ದೆ. ಮತ್ತು ಅವೆಲ್ಲ ಮರಿ ಹಾಕಿದ್ದು ಒಂದು 35 ಮರಿಗಳಿದ್ದು. ನಾವೀಗ 30 ದೊಡ್ಡ ಅನಿಮಲ್ಸು ಮತ್ತು ಚಿಕ್ಕವು ಕಿಡ್ಸ್ ಎಲ್ಲ ಮಾರಿದ್ದೀನಿ. ಇನ್ನು ನನ್ನ ಹತ್ರ 25 ದೊಡ್ಡವಿದೆ, 5-6 ಕಿಡ್ಸ್ ಇದೆ ಸರ್ ಅಷ್ಟೇ. ನೆಕ್ಸ್ಟ್ ಬ್ಯಾಚು ನೆಕ್ಸ್ಟ್ ಮಂತು ಪಂಜಾಬ್ಗೆ ಹೋಗ್ತಾಯಿದ್ದೀನಿ, ಅದು ತಗೊಬರ್ತಾಯಿದ್ದೀನಿ ಸರ್. ಪಂಜಾಬಲ್ಲೇ ತರಬೇಕಾ? ಹಾಂ, ಪಂಜಾಬಲ್ಲೇ. ಬೇರೆ ತಳಿಗಳೇನು ಸಾಕಲ್ಲ? ಇಲ್ಲ ಸರ್. ಬೇರೆ ತಳಿಗಳು ಅಂದರೆ ನಾವೀಗ ನಾಟಿ ಮರಿಗಳು ನೀವೇ ನೋಡಿದ್ದೀರಾ. ಅವು 2 ವರ್ಷ ಸಾಕಿದ್ರೂ 15-25 kg ಅಷ್ಟೇ ಓತಗಳು. ಇವು ಪಂಜಾಬ್ ಬೀಟಲ್ ಹಂಗಲ್ಲ ಸರ್. ನೀವು 3 ತಿಂಗಳಿಗೆ 22-23 kg ಬರುತ್ತೆ. ವರ್ಷದೊಳಗೆಲ್ಲ 50-60 kg ಬಂದುಬಿಡುತ್ತೆ. ಮಾಂಸಕ್ಕಾಗಲಿ ಹಾಲ್ಗಾಲಿ ಯಾವತ್ತಕ್ಕೆ ಆದ್ರೂ ಪಂಜಾಬ್ ಬೀಟಲ್ ಬೆಸ್ಟ್ ಸರ್. ಬೆಸ್ಟ್. ಹಾಲು ಕರಿತಿದ್ದೀರಾ? ಹೌದು. ಹಾಲು 3 ಲೀಟ್ರ್ ಕೊಡುತ್ತೆ ಸರ್ 2 ಟೈಮಿಂದ. ಈಗ ಇರೋ ಮೇಕೆಗಳಲ್ಲಿ 3 ಲೀಟ್ರ್ ಕೊಡುತ್ತೆ. ಇದು ಎಲ್ಲಿ ಸಪ್ಲೈ ಕೊಡ್ತಾ ಇದ್ದೀರಾ? ಹಾಲಿನ ನಾವು ಸಪ್ಲೈ ಮಾಡ್ತಾ ಇಲ್ಲ, ಮರಿಗಳಿಗೆ ಕೊಡಿಸ್ತಾ ಇದ್ದೀವಿ ಸರ್. ಇಲ್ಲೇ ಕೊಡಿಸ್ತಾ ಮರಿಗಳೇ ಕೊಡ್ಕೊಳ್ಳುತ್ತೆ. ಬಟ್ ಹಾಲು ಮಾರ್ಕೆಟಿಂಗ್ ಅದೇ ಸರ್. ಬೆಂಗಳೂರು ಕಡೆ, ಮೈಸೂರಲ್ಲೆಲ್ಲ ಮಾರ್ಕೆಟಿಂಗ್ ಐತೆ. 250 ರೂಪಾಯಿ ಲೀಟ್ರ್ ಹೊಡ್ತೈತೆ. ಯಾವ ರೀತಿ ಮಾರ್ಕೆಟಿಂಗ್ ಇದೆ? ಅದೇ ಮಾಡಿ ಸರ್. ಡೋರ್ ಟು ಡೋರ್ ಸ್ಟೆಪ್ ಮಾಡಿದ್ರೆ 250 ರೂಪಾಯಿ ಲೀಟ್ರ್ ಕೊಡ್ತಾರೆ. ದೊಡ್ಡ ಮಟ್ಟದಲ್ಲಿ ಮಾರ್ಕೆಟಿಂಗ್ ಇದೆಯಾ? ಹಾಂ, ದೊಡ್ಡ ಮಟ್ಟದಲ್ಲಿದೆ ಬೆಂಗಳೂರಲ್ಲಿ. ಯಾರು ಖರೀದಿಸೋದು? ಏನು ಪರ್ಪಸ್ ಖರೀದಿಸ್ತಾರೆ ಸರ್? ಇದು ಚೀಸು, ಆಮೇಲೆ ಪೇಡ ಅವೆಲ್ಲ ಮಾಡ್ತಾರೆ ಸರ್. ಇನ್ನೂ ಕೆಲವೊಂದು ಐಟಮ್ ಇದೆ, ಅವಕ್ಕೆಲ್ಲ ಉಪಯೋಗ ಆಗುತ್ತೆ. ಮತ್ತು ಅಸ್ತಮ ದಮ್ ಇರ್ತದಲ್ಲ, ಆಮೇಲೆ ಚಿಕ್ಕ ಮಕ್ಳುಗಳಿಗೆ
ಅದಕ್ಕೆಲ್ಲ ಉಪಯುಕ್ತವಾಗಿದೆ ಸರ್ ಇದು. ನೀವು ಮಿಲ್ಕಿಂಗೇ ಮಾಡ್ಬೋದಲ್ವಾ? ಮಾಡ್ಬೋದು ಸರ್, ಆದರೆ ಬಟ್ ಮಾರ್ಕೆಟಿಂಗು ನನಗೆ ತೊಂದರೆ ಅಲ್ವಾ, ದೂರ ಆಯ್ತು, ದೂರ ಆಗುತ್ತೆ ಅದಕ್ಕೋಸ್ಕರ. 80 ಕಿಲೋಮೀಟರ್ ಆಗಿಬಿಡುತ್ತೆ. ಹೌದೌದು, ಅದಕ್ಕೋಸ್ಕರ ನಾವು ಮರಿಗಳಿಗೆ ಇದು ಮಾಡ್ತಿದ್ವಿ, ಬ್ರೀಡಿಂಗ್ ಪರ್ಪಸ್ ನಮ್ಮದು. ಬ್ರೀಡಿಂಗ್ ಪರ್ಪಸ್. ಈಗ ಖುಷಿ ಇದೆಯಾ ಸರ್ ಇದರಿಂದ? ಲಾಭದಾಯಕ ಮಾಡ್ಬೋದಾ? ತುಂಬ ಖುಷಿ ಇದೆ ಸರ್, ತುಂಬ ಖುಷಿ ಇದೆ. ನಾವೀಗ ಎಷ್ಟು 50 ತಗೊಂಬಂದಿದೆ, ನಮಗೆ ಒಂದು 2.5 ಲಕ್ಷ ಖರ್ಚಾಗಿದೆ 6 ತಿಂಗಳಿಗೆ. ಮತ್ತು ನಾನಿಂದ 6-7 ಲಕ್ಷ ಮಾರಿದ್ದೀನಿ. ನಮಗೆಲ್ಲನ ಖರ್ಚು ಕಳೆದು ಇವಾಗ ನಮಗೆ ಒಂದು 3 ಲಕ್ಷ ದುಡ್ಡು ಉಳಿದಿದೆ 6 ತಿಂಗಳು. ನನಗೆ ಗೊತ್ತಿರೋ ಪ್ರಕಾರ ಎಷ್ಟೋ ಜನ ಇದನ್ನ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇಲ್ಲ ಸರ್, ಸುಮಾರು ಕಡೆ ನೋಡಿದಾಗ ಲಾಸ್ ಆಗಿತ್ತು ಅಂದರೆ ಸುಮಾರು ಕಡೆ ಶೆಡ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಏನಕ್ಕೆ ಅಂದರೆ ಲೇಬರ್ ಕೈಲಿ ಬಿಟ್ಬಿಡ್ತಾರೆ ಅವರು. ಈಗ ಓನರ್ಗಳು ಯಾವುದೋ ಟೈಮಿಗೆ ಬರೋದು, ಲೇಬರ್ ಮೇಲೆ ಬಿಟ್ಬಿಡೋದು, ಆ ಥರ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಲೇಬರ್ ಮೇಲೆ ಬಿಟ್ಟಾಗ ಅವರು ಜವಾಬ್ದಾರಿ ತೊಗೊಂಡು ಮಾಡಲ್ಲ ಸರ್, ಎಲ್ಲ ಫುಲ್ ಲಾಸ್ ಬಂದ್ಬಿಡುತ್ತೆ. ಆಗ ಎಷ್ಟೋ ಜನ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ತುಂಬ ಜನ, ಎಷ್ಟೋ ಜನ ಅಲ್ಲ, ತುಂಬ ಜನ ಸರ್. ಅದೇನಕ್ಕೆ ಆ ಥರ ಅಷ್ಟು ಬೇಗ ನೆಗೆಟಿವಿಟಿಗೆ ಯಾಕೆ ಕೊಟ್ಟು ಹೋಗ್ತಾರೆ? ಯಾಕಂದರೆ 15-16 ಲಕ್ಷ, 20 ಲಕ್ಷ, 25 ಲಕ್ಷ ತನಕ, ಕೆಲವರು 40 ಲಕ್ಷಕ್ಕಂತ ಶೆಡ್ ಮಾಡಿ 40 ಲಕ್ಷ ದುಡಿಬೇಕು ಅಂದರೆ ತುಂಬ ಶ್ರಮ. ಹೌದು, ತುಂಬ ಶ್ರಮ ಬೇಕು ಸರ್. ಈಗ ನಾನು 25 ಲಕ್ಷ ಹಾಕಿದ್ದೀನಿ ಅಂದರೆ ಒಂದು 3-4 ವರ್ಷ ಕಷ್ಟಪಡಲೇಬೇಕು. ಇವರು ಇನ್ಸ್ಟಂಟ್ ದುಡ್ಡು, ಇದರಲ್ಲಿ ಇನ್ಸ್ಟಂಟ್ ದುಡ್ಡು ಬರೋಲ್ಲ. ಇಲ್ಲ ಬರೋಲ್ಲ ಸರ್. ಇದರಲ್ಲಿ ಇನ್ಸ್ಟಂಟ್ ದುಡ್ಡು ಅಂದರೆ ಇವಾಗ ಹಿಂಗೆ ಬಂಡವಾಳ ಹಾಕ್ತಿ ದುಡ್ಡು ಬಂದ್ಬಿಡುತ್ತೆ, ಸುಳ್ಳು. ಇಲ್ಲ ಸರ್, ಶ್ರಮ ಪಡಬೇಕು, ಆಮೇಲೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಆಮೇಲೆ ಇದು ರೋಗ ನಿರ್ವಹಣೆ ಎಲ್ಲ ಹೆಂಗೆ ಮಾಡ್ತೀವಿ ಸರ್? ರೋಗ ನಿರ್ವಹಣೆ ಏನಿಲ್ಲ, ಬಂದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹುಷಾರದಪ್ಪದ್ದು ಜ್ವರ ಹತ್ರ ಬರ್ತಿದ್ದೋ, ಎಲ್ಲ ಮೆಡಿಷನ್ ಮಾಡಿಕೊಂಡು ನಾವೇ, ಏನೋ ಡಾಕ್ಟ್ರ್ ಏನಿಲ್ಲ. ಯಾವ ರೀತಿ ಮೆಡಿಸಿನ್ ಮಾಡ್ಕೊಂಡ್ರಿ? ಅದೇ ಮಾಮೂಲಿ ಸರ್, ಜ್ವರ ಬಂದರೆ ಈಗ ಮೆಲನಾಕ್ಸ್ ಪ್ಲಸ್ಸು, ಓವರ್ ಆಗಲಿ ಇದಾಗಲಿಲ್ಲ ಅಂದರೆ ಮಾಮೂಲಿ OTC ಲಾಂಗ್ ಆಕ್ಟಿವ್ ಅಂತ ಇದೆ ಸರ್, ಅದು ಹಾಕ್ಕೊಂಡ್ರೆ ಜ್ವರ ಹೊಂಟೋಗೋದು. ಪ್ರೆಗ್ನೆಂಟ್ ಗೋಟ್ಗೆಲ್ಲ OTC ಲಾಂಗ್ ಆಕ್ಟಿವ್ ಮಾಡಬೇಕು ಸರ್. ಸರ್ಪಲ್ 500 ಅಂತ ಬರುತ್ತೆ, ಅದು ಮಾಡ್ಕೋಬೇಕು. ಮತ್ತು 3 ತಿಂಗಳಿಗೊಂದ್ಸರಿ ಡಿವಾರ್ಮಿಂಗ್ ಮಾಡ್ಕೋಬೇಕು. 3 ತಿಂಗಳಿಗೆ ಮಾಡೋದಾಗ ಒಂದೇ ಡಿವಾರ್ಮಿಂಗ್ ಯೂಸ್ ಮಾಡಬಾರ್ದು, ಪದೇ ಚೇಂಜ್ ಮಾಡ್ತಾ ಇರಬೇಕು. ಡಿವಾರ್ಮಿಂಗ್ ಜಂತುನಾಶಕ ಅಂತ ಸರ್. ಹೊಟ್ಟೆ ಒಳಗೆ ಹುಳಗಳಿರ್ತಾವಲ್ಲ ಅವೆಲ್ಲ ಅಂದರೆ ಮಾಡ್ಕೊಳ್ಳಿ ಅಂದರೆ ಕರೆಕ್ಟಾಗಿ ಮೇವು ತಿನ್ನಲ್ಲ. ಡಿವಾರ್ಮಿಂಗ್ ಮಾಡಾದ್ಮೇಲೆ ಒಂದು 2-3 ದಿನ ಆದಮೇಲೆ ಮಾಮೂಲಿ ಲಿವರ್ ಟಾನಿಕ್ ಹಾಕೋಬೇಕು. ಲಿವರ್ ಟಾನಿಕ್ ತುಂಬ ಇಂಪಾರ್ಟೆಂಟ್. ಹೌದು, ಇಂಪಾರ್ಟೆಂಟು ಲಿವರ್ ಟಾನಿಕ್. ಮರಿಗಳೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀರಾ? ತುಂಬ ಖಾಲಿ ಆಗಿಬಿಡ್ತೀವಿ ಸರ್. ಈಗ ಒಂದು 15 ದಿನದಿಂದ ಸುಮಾರು ಒಂದು 50-60 ಖಾಲಿ ಆಯಿತು, ದೊಡ್ಡ ಚಿಕ್ಕವಲ್ಲಿ. ಎಷ್ಟು ಕೆಜಿ ಬರ್ಬೋದು ಸರ್? ಇವು ಪ್ರೆಗ್ನೆಂಟ್ ಆದರೆ 70-75 kg ಬರುತ್ತೆ ಸರ್. ಇದೈತೆ ಸರ್, ಇದು 2 ತಿಂಗಳು ಲೋಡೆಡ್, ಇದು 70-75 kg ಬರುತ್ತೆ ಇದು. ಹೌದು, ಅದೆಲ್ಲ 1 ತಿಂಗಳು. ಅದೀಗ ತುಂಬ ಗಬ್ಬಾಗಿದೆ, ಅದು ಇನ್ನೊಂದು ವಾರದೊಳಗೆ ಮರಿ ಹಾಕ್ಬೋದು. ಸರ್, ಬ್ರೀಡಿಂಗೇ ಮಾಡ್ತೀನಿ ನಾನು. ಮರಿ ಪರ್ಚೇಸ್ ಮಾಡ್ದೇನೆ, ನಾನೇ ಬ್ರೀಡಿಂಗ್ಗೆ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನೇ ಮರಿ ಬ್ರೀಡಿಂಗೇ ಸರ್ ಇವಾಗ ಮಾಡ್ತಿರೋದು. ಬ್ರೀಡಿಂಗ್ಗೆ ಅಂದರೆ ಕೆಲವರು ಬಂದು ನನಗೆ ಅಲ್ಲಿಂದ ತಂದ್ರೆ ಅಡ್ಜಸ್ಟ್ ಆಗೋಲ್ಲ ಕೊಡಿ ಅಂತಂದಾಗ ನಮ್ಮ ಹತ್ರ ಹೋಗಿರೋ ಕೊಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಯಾರಿಗಾರು ಬೇಕು ಅಂದರೆ ಬೇಕಾದ್ರೆ ಅಲ್ಲಿಂದ ತರಿಸ್ಕೊಡ್ತೀವಿ. ಬ್ರೀಡಿಂಗು ಓನ್ಲಿ, ಇದು ಕಟ್ಟಿಂಗ್ ಎಲ್ಲ ಬ್ರೀಡಿಂಗ್ ಪರ್ಪಸ್ ಓನ್ಲಿ. ನಾನು ಹೇಳೋದೇನೆಂದರೆ ನಾನೇ ಬ್ರೀಡಿಂಗ್ ಮಾಡಿ ಇನ್ನು ನಂದು ಫ್ಯೂಚರ್ನೇ ಹೌದು ಬ್ರೀಡಿಂಗೇ ಮಾಡಿ ನಾನು ಕುರಿ ಮೇಕೆಗಳನ್ನ ಸೇಲ್ಸ್ ಮಾಡ್ತೀನಿ ಅಂದರೆ ನೀವು ಅದ್ರಿಗೆ ಐಡಿಯಾ ಹೆಂಗಿದೆ ಸರ್? ಇದೆ ಸರ್, ನಂಗೆ ತುಂಬ ಇನ್ನೂ ಬಿಗ್ ಆಗಿ ಮಾಡಬೇಕು. ಇನ್ನೂ ಒಂದು 30-40 ಮೇಕೆಗಳು ತಗೋಬೇಕು, ಫೀಮೇಲ್ಸು ತುಂಬ ಇದೆ. ಬಟ್ ಹಂತವಾಗಿ ಹೋಗ್ತೀವಿ ಸರ್, ಒಂದೇ ಸರಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ. ಈಗ ರೋಗ ನಿರ್ವಹಣೆ ಆಯಿತು, ಅದಾದಮೇಲೆ ಸರ್ ಈಗ ಸೆಲ್ಲಿಂಗ್ ಇದು ನೀವು ಸೇಲ್ ಮಾಡ್ತೀರಲ್ಲ, ಯಾವ್ಯಾವ ರೀತಿ ಯಾವ್ಯಾವ ಸೆಕ್ಟರಲ್ಲಿ ಸೇಲ್ ಆಗ್ತಾ ಇದೆ ಸರ್? ನಾವೀಗ ಅಂದರೆ ಒಂದು ಇದು ಬೀಟಲ್ಲು 8 ತಿಂಗಳಿಗೊಂದು ಸೂಲ್ ಬರುತ್ತೆ ಸರ್. ಅಂದರೆ ಕ್ರಾಸಿಂಗ್ ಆದಮೇಲೆ 5 ತಿಂಗಳಿಗೊಂದು ಸರಿ ಮರಿ ಹಾಕುತ್ತೆ. 3 ತಿಂಗಳು ಮರಿ ಮೇಂಟೆನೆನ್ಸ್ ಆಗುತ್ತೆ. 2 ವರ್ಷಕ್ಕೆ 3 ಸೂಲ್ ಆಗುತ್ತೆ ಸರ್. ನಮಗೆ ಬೀಟಲಲ್ಲಿ ಹುಟ್ಟಿದ ತಕ್ಷಣ 4.25-4.25 kg ಥರ ಬರುತ್ತೆ. 3 ತಿಂಗಳಿಗೆಲ್ಲ 21 kg ಬಂದುಬಿಡುತ್ತೆ ಸರ್, ಫೀಮೇಲಲ್ಲಿ ಇದರಲ್ಲಿ. ಮತ್ತು ಅದಕ್ಕೆ ಮರಿ ಹುಟ್ಟಿ ಒಂದು 15-20 ದಿನ ಆದಮೇಲೆ ಇದು ಕಡಲೆಕಾಯಿ ಹಿಂಡಿ ಅಂತ ಇರ್ತದಲ್ಲ, ಅದಕ್ಕೆ ಕೊಡ್ಬೇಕು ಸರ್. ಅದು ಜಾಸ್ತಿ ತಿನ್ನಲ್ಲ, ಸ್ವಲ್ಪ 10 ಗ್ರಾಮ್ 20 ಗ್ರಾಮ್ ತಿನ್ನುತ್ತೆ. ಅದು ತಿಂದರೆ ಮರಿ ತೂಕನೂ ಬರುತ್ತೆ, ಆರೋಗ್ಯವಾಗಿ ಇರುತ್ತೆ ಸರ್. ಅಲ್ಲ, ಆ ವೆದರ್ಗೂ ಈಗ ಪಂಜಾಬ್ ವೆದರ್ಗೂ ಈ ನಮ್ಮ ಮೈಸೂರು ಪ್ರಾಂತ್ಯ ವೆದರ್ಗೂ ಯಾವ ರೀತಿ ಸೆಟ್ ಆಗ್ತಾ ಇದೆ ಇದು? ಸೆಟ್ ಅಂದರೆ ಸರ್, ಅಲ್ಲಿ ನೀರು ಚೇಂಜ್ ಇರುತ್ತೆ, ಓಕೆನಾ. ಮೇವು ಅಲ್ಲಿ ಫುಲ್ ಡ್ರೈ ಪೌರ್ಡು. ಇಲ್ಲಿ ಅಂದರೆ ನಾವು ಎಲ್ಲ ಮೇವು ಇದೆ, ಅಲ್ಲಿ ಬರೀ ಒಣ ಮೇವು ಮಾತ್ರ ಕೊಡೋದು. ಡ್ರೈ ಲ್ಯಾಂಡ್ ಫುಲ್ಲು, ಅದನ್ನ ಮಾತ್ರ ಕೊಡ್ತಾರೆ. ಅಲ್ಲಿ ಜಾಗದಿಂದ ಬರೋನಾಗ ನೀರು ಚೇಂಜ್ ಆಗಿರ್ತವೆ. ಈಗ ಒಂದು 5-6 ತಾವು ಇಳಿಸ್ಕೊಂಬರ್ಬೇಕು, 2,500 ಕಿಲೋಮೀಟ್ರ್ ಅಲ್ವಾ. ಇಳಿಸ್ಕೊಂಡು ಬರ್ಬೇಕು ಸರ್. ಒಂದು ಫಾರ್ಮ್ಗಳು ಇರ್ತವೆ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ, ಇಲ್ಲಿ ಬಿಜಾಪುರ. ಅಲ್ಲಿ 12 ಅವರ್ ಇಳಿಸ್ಕೊಂಡು ಮೇಕೆಗಳನ್ನ ತೊಗೊಂಬರ್ಬೇಕು ಸರ್. ಫಾರ್ಮ್ಗಳಿರ್ತವೆ ಸರ್, ಅಲ್ಲಿ ಫಾರ್ಮ್ಗಳಿರ್ತವೆ. ಅವ್ರಿಗೆ 500 1,000 ಕೊಟ್ಟರೆ 12 ಅವರು ಇದು ಬ್ರೀಡರ್ ಸರ್. ಇವಕ್ಕೆಲ್ಲ ಬ್ರೀಡರ್ ಇದು. 43 ಇಂಚ್ ಹೈಟ್ ಇದೆ.
ಒಳ್ಳೆ ಬ್ಲಡ್ ಲೈನ್ ಸರ್, ಡಾನ್ ಬ್ಲಡ್ ಲೈನ್ ಅಂತ. ನಾವಂದರೆ ಹನುಮಾನ್ಗಢದಿಂದ 80 ಕಿಲೋಮೀಟ್ರ್ ದೂರ ಹೋಗಿ ತಗೊಬಂದಿದ್ದು. ಬೆಂಗಳೂರವರೊಬ್ಬರು ತಗೊಬಂದಿದ್ರು. ಅವ್ರ ಹತ್ರ ನಾವು ಅಲ್ಲಿ ಸಿಗದೇ ಹೋದಾಗ ಅವರು ನಮಗೆ ಕೊಟ್ಟರು ಸರ್. ತುಂಬ ಚೆನ್ನಾಗಿದೆ ಸರ್. ಹೌದೌದು. ಎಷ್ಟು ಸರ್ ಬ್ರೀಡರ್ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ನಮಗೆ 90,000 ಆಗಿದೆ ಸರ್. 90,000. 90,000 ಆಗಿದೆ. ಬ್ರೀಡಿಂಗ್ ಎಷ್ಟು ಮಾಡಿಸಿದ್ದೀರಾ ಸರ್? ಸರ್ ಇದರಲ್ಲಿ ಹೆಚ್ಚು ಕಡಿಮೆ ನಮ್ಮ ಹತ್ರಕ್ಕೆ ಬಂದಮೇಲೆ ಈಗ ಇವಕ್ಕೆಲ್ಲ ಕ್ರಾಸಿಂಗ್ ಆಗಿದೆ. ಇದರಲ್ಲೇ ಒಂದು ಮರಿನೂ ಹುಟ್ಟಿಲ್ಲ ಇದು ತನಕ. ಬಟ್ ನಮ್ಮ ಫಸ್ಟು ಅನಿಲ್ ಸರ್ ಅಂತ ಅದೇ ಎಸ್ ಗೋಡ್ ಫಾರಮ್ ಅಂತ ಇದೆ ದೊಡ್ಡಬಳ್ಳಾಪುರ, ಅವ್ರ ಹತ್ರ ತಗೊಬಂದಿದ್ದು. ಅವ್ರ ಹತ್ರ ಒಂದು 400 ಮರಿ ಇದರಿಂದ ಸೇಲ್ ಮಾಡಿದ್ದಾರೆ ಸರ್. ಸೇಲ್ ಮಾಡಿದ್ದಾರೆ. ಹೌದು. ಈಗ ಆರೋಗ್ಯ ಎಲ್ಲ ಹೆಂಗಿದೆ ಸರ್? ಆರೋಗ್ಯ ಸೂಪರ್ ಆಗಿದೆ ಸರ್. ಫುಡ್ ಏನು ಮೇಂಟೆನೆನ್ಸ್ ಸೇಮ್? ಹಾಂ ಸೇಮ್. ಇದು ಈಗ ಚಾಪ್ ಕಟ್ಟರಲ್ಲಿ ಮಾಡೋ ಇದು ಯಾವುದು ಜೋಳ ಬಿಟ್ಟರೆ ಬೇರೆ ಏನೇನು ಫುಡ್ ಹಾಕ್ತೀರಾ ಸರ್? ನಾವು ರಾಗಿ ಕಡ್ಡಿ ಹಾಕ್ತೀವಿ. ಈಗ ಬೆಳಿಗ್ಗೆ ನಾವು ಎದ್ದ ತಕ್ಷಣ ಉಳ್ಳಿ ಸತ್ತಿ ಅಂತ ಇರ್ತದಲ್ಲ ಅದು, ಅದಾದಮೇಲೆ ನಮ್ಮದು ಚಕ್ಕೆ ಹಿಂಡಿ, ಜೋಳ, ಮತ್ತು ಶಾಂತಿ ಫೀಡ್ ಅಂತ KMF ಬರುತ್ತಲ್ಲ ಅದು ಎಲ್ಲ ಕಾಲು kg ಬೆಳಿಗ್ಗೆ ಸಾಯಂಕಾಲ ಕೊಡ್ತೀವಿ. ಆಮೇಲೆ 11 ಗಂಟೆಗೆ ಸೈಲೇಜ್ ಮೇವು, 2:30ಗೆ ಮಾಮೂಲಿ ಹಸಿ ತೆನೆ ಇರ್ತದಲ್ಲ ಅದು ಸರ್. ಅಂದರೆ ನನ್ನ ಲೆಕ್ಕಾಚಾರ ಪ್ರಕಾರ ನೀವು ಪ್ರೊಸೀಜರ್ ಮುಖಾಂತರನೇ ಒಂದು ಟೈಮ್ ಟೇಬಲ್ ಮೇಂಟೆನೆನ್ಸ್ ಮಾಡಿದ್ರೆ ಮಾತ್ರ ಹೌದು ಸಕ್ಸಸ್ ಕಾಣ್ಬೋದು ಸರ್. ಲೇಬರ್ ಮೇಲೆ ಬಿಟ್ಕೊಂಡು ಹೋದರೆ ಅವ್ರು ಯಾವ ಟೈಮ್ಗೆ ಹಾಕ್ತಾರೆ ಏನು. ಈಗ ಒಂದು ಜ್ವರ ಬಂದಿದೆ ಅಂದರೆ ಈಗ ಎಲ್ಲ ಮೇವು ತಿಂತಿರೋನಾಗ ಅದು ತಲೆ ಬಗ್ಸ್ಕೊಂಡು ಹೋಗಿ ನಿಂತಿರ್ತದೆ. ನಾವು ಪತ್ತೆ ಮಾಡ್ಕೋಬೇಕು ಏನಾಗಿದೆ ಏನು, ಜ್ವರ ಬಂದಿದೆಯಾ, ಥರ್ಮೋಮೀಟರಲ್ಲಿ ಚೆಕ್ ಮಾಡಿಕೊಂಡು ಜ್ವರ ಇದ್ದರೆ ಇಂಜೆಕ್ಷನ್ ಮಾಡ್ಕೋಬೇಕು. ಮತ್ತು ವ್ಯಾಕ್ಸಿನೇಷನ್ ಅಂತ ಬಂದರೆ ವರ್ಷಕ್ಕೊಂದು ಸರಿ PPR, HS, ಬ್ರೂಟಂಗು, ಗೋಟ್ ಪ್ಯಾಕ್ಸ್ ಅಂತ ಮಾಡ್ಕೋಬೇಕು. 6 ತಿಂಗಳಿಗೊಂದ್ಸರಿ ET+TT ಅಂದರೆ ಹಸಿ ಮೇವು ಸರ್. ಬೇಗ ಅಟ್ಯಾಕ್ ಆಗಿಬಿಡ್ತದೆ ಅದು ಏನಕ್ಕೆ ಸತ್ತೋಯ್ತು ಅಂತ ಗೊತ್ತಾಗಲ್ಲ, ತಕ್ಷಣ ಆಗ್ಬಿಡ್ತದೆ. ಇನ್ನು PPR ಅಂದರೆ ಗೊತ್ತಲ್ಲ ಸರ್, ಸೀನು ಪಾನು ಅಂತ ಇರ್ತದಲ್ಲ. ಹೌದು. ಆಮೇಲೆ ಆಗಲ್ಲ ಸರ್. ಮೊನ್ನೆ ಸೋರೋದು ಅವೆಲ್ಲ ಇರ್ತದೆ. ಆಗ ಅವೆಲ್ಲ ಅಂದರೆ ಬರುತ್ತೆ, ಚಾನ್ಸಸ್ ಕಮ್ಮಿ ಇರುತ್ತೆ. ಬಟ್ಟು ಅದು ಮುನ್ನೆಚ್ಚರಿಕೆ ಕ್ರಮ ವ್ಯಾಕ್ಸಿನ್ದೆಲ್ಲ. ಬ್ರೀಡರ್ ಒಂದೇ ಇಟ್ಕೊಂಡಿರೋ ಸಾಕು ಸರ್ 50 ಮೇಂಟೈನ್ ಮಾಡ್ಬೋದು ಸರ್. ಇದರಲ್ಲಿ 50 ಫೀಮೇಲ್ ಮೇಂಟೈನ್ ಮಾಡ್ಬೋದು. ಆಮೇಲೆ ಈ ಬ್ರೀಡರಿಂದ ಈ ನಮ್ಮ ನಾಟಿ ಮೇಕೆಗಳಿಗೆ ಏನಾದರೂ ಬ್ರೀಡ್ ಮಾಡಿಸ್ಬೋದಾ ಸರ್? ಮಾಡಿಸಿದ್ರೆ ಅಂದರೆ ಕಿವಿ ಇಷ್ಟು ಲೆಂತ್ ಬರಲ್ಲ, ಅಂದರೆ ಫ್ಯೂರ್ ಬರಲ್ಲ ಸರ್. ಅದು ಫ್ಯೂರ್ ಬರಲ್ಲ. ಬಟ್ ಬೀಟಲ್ ಮಾಡ್ತಿರಬೇಕಾ ಬೀಟಲ್ನೇ ಕೊಡಬೇಕು. ಈಗ ಕ್ರಾಸ್ ಮಾಡಿ ಇದು ಮಾಡಿದಾಗ ಕ್ವಾಲಿಟಿ ಕಳ್ಕೊತೀವಿ, ಮಾರ್ಕೆಟಿಂಗ್ ಕಳ್ಕೊತೀವಿ, ರೆಪ್ಯುಟೇಷನ್ ಹಾಳಾಗುತ್ತೆ. ಹೌದು, ಹೆಸರು ಕೆಟ್ಟೋಗುತ್ತೆ. ತುಂಬ ಮೇಕೆಗಳಿದ್ರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಹೌದು ಸರ್. ಸರ್ ಏನು ಡೈಮೆನ್ಷನ್ ಇದೆ ಸರ್ ನಿಮ್ಮ ಇದು? ಶೆಡ್ಡು 90-40 ಇದೆ, 3600 ಸ್ಕ್ವೇರ್ ಫೀಟ್ ಇದೆ. ಇದು 210 ಮೇಕೆಗಳು ಸಾಕ್ಬೋದು, 210ರಿಂದ 250 ಮೇಕೆಗಳು ಸಾಕ್ಬೋದು ಸರ್. ಇದೇ ಮೇಕೆ ಫಾರ್ಮೇ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಏನು ಬಂತು ಸರ್? ಏನು ಅಂದರೆ ನಾವು ಹೊರಗಡೆ ಎಲ್ಲ ಡ್ರೈವಿಂಗ್ ಡಿಪಾರ್ಟ್ಮೆಂಟು, ಅಸೆಂಚರು ಎಲ್ಲ ವರ್ಕ್ ಮಾಡ್ತಿದ್ವಿ. BBM ಆಗಿದೆ ನಂದು. ಎಲ್ಲ ಕಡೆ ನೋಡ್ತಿದ್ನಲ್ಲ, ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಿದ್ದೆ. ನಾನು ಯಾಕೆ ಮಾಡಬಾರ್ದು ಅಂತ ಹೋದಾಗ NLM ಅಲ್ಲಿ ಅಪ್ಲೈ ಮಾಡಿದೆ. ಬಟ್ ಅದು ಆಗಲಿಲ್ಲ. ಅದರಿಂದ ನಾನೇ ಓನಾಗಿ ಮಾಡಿದೆ. ಬಟ್ ನಿಮಗೆ ಸ್ಯಾಟಿಸ್ಫೈ ಇದೆ ಸರ್? ಹಾಂ ಇದೆ ಸರ್, ತುಂಬ ಇದೆ. ಇನ್ನೂ ದೊಡ್ಡದಾಗಿ ಮೇಕೆಗಳು ಹಾಕ್ಬೇಕು ಅಂತ ಇದೆ. ಬಟ್ ಹಂತವಾಗಿ ಹೋಗ್ತೀವಿ ಸರ್. ಈಗ ನೆಕ್ಸ್ಟ್ ನೀವು ಪಂಜಾಬಿಂದ ಮತ್ತೆ ಹೋಗಿ ಮೇಕೆ ತರ್ತೀನಿ ಅಂದರೆ ಎಷ್ಟು ಬೇಕಾಗ್ಬೋದು ಸರ್ ಅಂದಾಜು ಮೊತ್ತ? ಸರ್ ನಮಗೆ ಅಲ್ಲಿಂದ ತರಿಸ್ಕೊಡ್ತೀವಿ ಅಂದರೆ ನಮಗೆ ಅವರು ಒಂದು ಲೋಡೆಡ್ 90% ಪ್ರೆಗ್ನೆಂಟ್ ಇರುತ್ತೆ. ನಮಗೆ ಅವರು 32,000 ಮೇಕೆಗಳು ಕೊಡ್ತಾರೆ. ಆಮೇಲೆ ಟ್ರಾನ್ಸ್ಪೋರ್ಟು 3 ಖರ್ಚೆಲ್ಲ ಸರಿ 36,000 ಬೀಳುತ್ತೆ ಸರ್ ಇಲ್ಲಿಗೆ ಡೆಲಿವರಿ. ಒಂದು ಮೇಕೆ 36,000 ಫೀಮೇಲ್. ಹಾಂ, ಮೇಲು ಸರ್ ನಿಮಗೆ 1 ಲಕ್ಷದಿಂದ 2.5 ಲಕ್ಷದ ಗಂಟೆ ಇದೆ. ತುಂಬ ಆಯ್ತಲ್ವಾ? ಹೌದು ಸರ್. ಅದು ಮಾರ್ಕೆಟ್ ಹೆಂಗೈತೆ ಸರ್, ಅದ್ರ ವ್ಯಾಲ್ಯೂ ಹೆಂಗೈತೆ? ಈಗ ಇದು ನಮ್ಮ ಭಾಗದಲ್ಲಿ ಜಾಸ್ತಿ ಮೀಟಿಗೆ ತಗೋತಾರ ಅಥವಾ ಯಾವ ಭಾಗದಲ್ಲಿ ಜಾಸ್ತಿ ಮೀಟ್ ಹೋಗುತ್ತಿದ್ದು ಸರ್? ಮೀಟ್ ಅಂದರೆ ಇವಾಗ ಬಕ್ರೀದ್ಗೆ ಸಾಕ್ಬೋದು, ವಾತಗಳನ್ನ ಬಕ್ರೀದ್ಗೆ ಸಾಕ್ಬೋದು. ಅವರು ಅಮೌಂಟ್ ನೋಡಲ್ಲ, ಅವ್ರಿಗೆ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು. ಹೌದು, ಆ ಥರ ಬಕ್ರೀದ್ಗೆ ಹೋಗುತ್ತೆ. ಮತ್ತು ಜಾಸ್ತಿ ಹೋತಗಳು ಅಂದರೆ ಬ್ರೀಡಿಂಗು. ಅದೇ ನೀವು ಹೇಳಿದ್ರಲ್ಲ, ರೈತರುಗಳು ನಾಟಿ ಕ್ರಾಸ್ ಮಾಡೋದು, ಆ ಥರ ಮಾಡಿಕೊಂಡು ಹಾಳು ಮಾಡ್ತಾರೆ, ಹಾಳು ಮಾಡ್ಕೋತಾರೆ ಅಷ್ಟೇ ತೊಗೊಂಡು. ಮಾಡಬಾರ್ದು ಸರ್, ಅದು ಥರ ಮಾಡಬಾರ್ದು. ಬೀಟಲ್ ಅಂದರೆ ಬೀಟಲ್ನೇ ಸಾಕಬೇಕು. ಒಂದು ಬ್ರ್ಯಾಂಡ್ ಇದ್ರೆ ಆ ಬ್ರ್ಯಾಂಡ್ನೇ ಕಂಟಿನ್ಯೂ ಮಾಡೋದು. ಆಮೇಲೆ ಇದರಲ್ಲಿ ಸರ್ ಇನ್ಬ್ರೀಡ್ ಮಾಡಿಸ್ಬಾರ್ದು. ಇದರಲ್ಲಿ ಮೇಕೆ ಮರಿ ಹುಡ್ತು ಅಂದರೆ ಅವ್ರ ಅಮ್ಮಂಗೆ ಕ್ರಾಸ್ ಮಾಡಿಸ್ಬಾರ್ದು, ಅವ್ರ ತಂಗಿ ಆ ಥರ ಬೇರೆ ಈಗ ಚೇಂಜ್ ಮಾಡಬೇಕು ಆ ಥರ. ಆದರೆ ಮಾಡಿದ್ರೆ ಇನ್ಬ್ರೀಡ್ ಆಗ್ಬಿಡುತ್ತೆ, ಕುರ್ಜಾಗ್ಬಿಡುತ್ತೆ ಮರಿಗಳು, ಬೆಳವಣಿಗೆ ಇರೋದು ಕ್ಷೀಣಿಸುತ್ತೆ. ಈಗ ನಾಟಿ ಮೇಕೆಗಳು ನೋಡಿ, ಈಗ ಫಸ್ಟು ಸೆಕೆಂಡ್ ಇದ್ದಾಗ ಚೆನ್ನಾಗಿ ಬರ್ತಾಯಿರ್ತವೆ, ಅಲ್ಲೇ ಕ್ರಾಸಾಗಿ ನೆಲದಲ್ಲೇ ಇರ್ತವೆ. 2 ವರ್ಷ 3 ವರ್ಷ ಹೋದ್ರೆ ಹೈಟ್ ಆಗೋದೇ ಇಲ್ಲ, ಬೆಳವಣಿಗೆನೂ ಇರೋಲ್ಲ. ಸರ್ ನೀವೀಗ ಈ ಮೇಕೆ ಫಾರ್ಮ್ ಎಷ್ಟು ವರ್ಷ ಆಯಿತು ಅಂದ್ರಿ? 2 ವರ್ಷ ಆಯಿತು ಮಾಡಿ. ಈಗ ಮೇಕೆಗಳು ತಂದು 6 ತಿಂಗಳಾಯಿತು. ಸರ್ ಈಗ ಇದ್ರ ಬಂಡವಾಳ ಬಂದು ನೀವು ಓವರ್ ಆಲ್ ಎಷ್ಟು ಹಾಕಿದ್ದೀರಾ ಸರ್? ಮೇಕೆ ಇದರಿಂದೆಲ್ಲ ಒಟ್ಟು 30 ಲಕ್ಷ ಹಾಕಿದ್ದೀವಿ ಸರ್. ಓಕೆ. ಈಗ 1-2 ವರ್ಷದಲ್ಲಿ
ನೀವು ಲಾಭ ಅಥವಾ ಅಸಲು ಸರ್ ಒಂದು 3 ವರ್ಷ ಬೇಕು. 3 ವರ್ಷದಲ್ಲಿ ನಾವು ಹಾಕಿರೋ ಬಂಡವಾಳ ಎತ್ಕೋಬೋದು. ಇವತ್ತು ಸ್ವಲ್ಪ ಮೇಕೆಗಳು ಕಡಿಮೆ ಇದೆ. ಹೌದೌದು, ಸೇಲ್ ಮಾಡಿದ್ದೀನಿ ಸರ್. ಒಂದು 15 ದೊಡ್ಡವು ಮತ್ತು ಮೇಕೆ ಮರಿಗಳು ಒಂದು 35 ಸೇಲ್ ಮಾಡಿದ್ದೀನಿ. ಅಂದಾಜು ಎಷ್ಟು ಸೇಲ್ ಮಾಡಿದ್ರಿ ಸರ್? ಮರಿಗಳು 25 ಸೇಲ್ ಆಗಿದೆ, ದೊಡ್ಡ ಮೇಕೆಗಳು 30 ಸೇಲ್ ಆಗಿದೆ. ಅಲ್ಲ ಸರ್, ಅಮೌಂಟು ನಾನೀಗ ಟೋಟಲ್ಲು 12 ಲಕ್ಷಕ್ಕೆ ಮಾರಿದ್ದೀನಿ. ಮರಿಗಳೆಲ್ಲ ಮರಿ ದೊಡ್ಡವೆಲ್ಲ ಸೇರಿ ಎಲ್ಲ ಸೇರಿ ಎಷ್ಟೆಷ್ಟು ಅಮೌಂಟ್ ಸೇಲ್ ಮಾಡಿದ್ರಿ ಅಂತ ಸರ್? ಸರ್ ಮರಿಗಳೆಲ್ಲ 18,000 19,000 ಈ ಥರ 3 ತಿಂಗಳು ಮರಿ. ದೊಡ್ಡವೆಲ್ಲ 55 60. ಮೇಕೆಗಳು ಹೇಗಿರ್ತವೆ ಅದ್ರ ಮೇಲೆ ಸರ್. ಈಗ ನೀವು ದೊಡ್ಡದು ಮಾರಿದ್ರೆ ಲಾಭ ಬರುತ್ತೋ ಅಥವಾ ಮರಿಗಳು ಮಾರಿದ್ರೆ ಲಾಭ ಬರುತ್ತೋ? ಸರ್ ದೊಡ್ಡದು ಅಂದರೆ ಕೆಲವೊಬ್ಬರು 60 ಸಾವಿರ ಅಂದರೆ ಜಾಸ್ತಿ ಆಯಿತು ಅಂತ ಅಲ್ಲಿಂದ ತರಿಸ್ಕೊಡಿ ಅಂತಾರೆ. ಕೆಲವೊಬ್ರು ಇಲ್ಲೇ ಅಡ್ಜಸ್ಟ್ ಆಗಿದೆ ಹೊಂದ್ಕೊಂಡಿದೆ ಕೊಡಿ ಅಂತ ತೊಗೊಂಡೋಗ್ತಾರೆ. ನಮಗೆ ಮರಿಗಳನ್ನ ಇಳುವರಿ ಮಾಡಿ ಡೆಲಿವರಿ ಆದಮೇಲೆ 3 ತಿಂಗಳ ಸಾಕಿ ಕೊಟ್ಟರೆ ಒಳ್ಳೆಯದು ಸರ್. ನಿಮ್ಗೆ ಅದೇ ಬೆಸ್ಟ್ ಅಂತೀರಾ? ಮರಿಗಳನ್ನ ಸೇಲ್ ಮಾಡ್ತಾ ಹೋದರೆ ಅದೇ ಬೆಸ್ಟ್ ಸರ್, ತುಂಬ ಒಳ್ಳೆಯದು. ಹೌದು. ಆಗ ಏನಾಗುತ್ತೆ, ನಮಗೆ ದೊಡ್ಡ ಮೇಕೆಗಳು ಉಳ್ಕೊಳ್ತವೆ. ಹೌದು, ಮರಿಗಳು ಬರ್ತಾ ಪ್ರೊಡಕ್ಷನ್ ಬೇಕು. ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ಹೆಣ್ಣು ಮರಿಗಳನ್ನ ಮಡಿಕೋಬೋದು, ಫಾರ್ಮ್ಗೆ ಡೆವಲಪ್ ಮಾಡ್ಕೋಬೋದು. ಆ ಥರ 2 ವರ್ಷದಿಂದ ನೀವು ಇಲ್ಲಿ ತನಕ ಬಂದಿದ್ದೀರಾ? ಹೌದು ಸರ್. ಮುಂದಿನ ಹಂತ ಇನ್ನೂ ದೊಡ್ಡದಾಗಿ ಮಾಡಬೇಕು, ಇನ್ನೂ ಜಾಸ್ತಿ ಬೆಳಿಬೇಕು ಅಂತ ಆಸೆ ಇದೆ ಸರ್. ಅದೇ ಮತ್ತೆ ಇನ್ನೊಂದು ಶೆಡ್ ಮಾಡಲೇಬೇಕಾಗುತ್ತೆ. ಮಾಡಬೇಕು, ಹೋದಾಗ ಲಾಭ ಬಂದಂಗೆ ಮಾಡಬೇಕು. ಈಗ ಇನ್ವೆಸ್ಟ್ಮೆಂಟ್ ಜಾಸ್ತಿ, ಮತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕು. ಮುಂಚೆ ಬೇರೆ ಸರ್ ಕುರಿ ಮೇಕೆ ಬಿಟ್ಟರೆ ಬೇರೆ ಏನು ಮನೇಲಿ ಏನು ಸಾಕಿದ್ದೀರಾ? ಮನೆಯಲ್ಲಿ ಹಸುಗಳಿದೆ 3 ಅಷ್ಟೇ ಸರ್. ಮತ್ತು 2 ನಾಟಿ ಮೇಕೆಗಳಿದೆ ಮನೆ ಹತ್ರನೇ ಇದ್ದೀನಿ. 15 ತಂದುಬಿಟ್ಟಿಲ್ಲ ನಾನು. ನೀವು ತುಂಬ ಪ್ರೊಫೆಷನಲ್ ಆಗೇ ಮಾಡಬೇಕು. ಹೌದೌದು, ಏನದು ಪ್ರೊಸೀಜರ್ ಇದೆ ಅದ್ರ ಲೆಕ್ಕಾಚಾರದಲ್ಲೇ ಮಾಡಬೇಕು. ಬೀಟಲ್ ಅಂದರೆ ಬೀಟಲ್ನೇ ಸಾಕಬೇಕು ಆ ಥರ ಸರ್. ಈಗ ನಾಟಿ ಮೇಕೆಗಳಿದೆ ಮನೆ ಹತ್ರ ಇದೆ ಇದು ಈ ಥರ. ಇದರಲ್ಲಿ ಏನಾದ್ರು ಡಿಫ್ರೆನ್ಸ್ ಇದೆಯಾ ನೋಡಿ? ಈ ಕಲರ್ಗಳಲ್ಲಿ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಸರ್ ಬೀಟಲ್ ಅಂದರೆ ಓನ್ಲಿ ಬ್ಲ್ಯಾಕ್ ಮಾತ್ರ ಬೀಟಲ್ ಅಂತ ಹೇಳ್ತಿರೋ ಮೊದಲು. ಈಗ 5-6 ಕಲರ್ ಬಂದಿದೆ ಬೀಟಲಲ್ಲಿ. ನೀವು ಪ್ಯೂರ್ ಬೀಟಲ್ ಅಂದರೆ ಸರ್ ಈ ಥರ ರೋಮನ್ ನೋಸ್ ಇರಬೇಕು ನೋಡಿ ಸರ್. ಇಲ್ಲಿ ಈ ಥರ ರೋಮನ್ ನೋಸ್ ಇರಬೇಕು. ಕಿವಿಲಿ ನೋಡಿ ಸರ್ ಈ ಥರ ಲೆಂತ್ ಇರುತ್ತೆ. ಮತ್ತು ಅಡ್ಡರ್ ಕ್ವಾಲಿಟಿ ಎಲ್ಲ ಹೆವಿ ಇರುತ್ತೆ ಸರ್. ಅಲ್ಲಿ ತೋರಿಸ್ಬೋದು ಅಡ್ಡರ್ ಕ್ವಾಲಿಟಿ. ಹಾಂ ಹೌದೌದು, ಅದು ಫುಲ್ ಪ್ರೆಗ್ನೆಂಟಾಗಿ ಮರಿ ಹಾಕೋಂತಕ್ಕೆ ನೆಲಕ್ಕೆ ಟಚ್ ಆಗಿಬಿಡುತ್ತೆ. ಅಷ್ಟು ದುಡ್ಡು ಬರುತ್ತೆ. ಹೌದೌದು. ಆಮೇಲೆ ಸರ್ ಕಟಿಂಗ್ ಮಾಲ್ಗಳು ಅದೇ ಇದರಲ್ಲಿ ಬೀಟಲ್ಗಳಲ್ಲಿ ರಾಜಸ್ಥಾನಿಂದ ತರಿಸ್ತಾರೆ. ಇದೇ ಥರ ಇರ್ತವೆ. ನಿಮಗೆ 30-40 kg ಅಷ್ಟೇ ಏನೇ ಮಾಡಿದ್ರು. ಇವು ಜಾಸ್ತಿ ಅಂದರೆ 80 kg ಗಂಟೆ ಹೋಗುತ್ತೆ ಸರ್. ಈಗ ಅದು ಐತಲ್ಲ, ಅದು ಫುಲ್ಲು ಪ್ರೆಗ್ನೆಂಟ್ ಆದರೆ 80 kg ಹೋಗುತ್ತೆ ಸರ್. ಅದು ಈಗ ಪ್ರೆಗ್ನೆಂಟ್ ಮರಿಗಳನ್ನ ಸೇಲ್ ಮಾಡ್ಬಿಡ್ತೀರಾ? ಪ್ರೆಗ್ನೆಂಟ್ನ ಸೇಲ್ ಮಾಡ್ತೀವಿ. ಬಟ್ ಅದು ಸೇಲ್ ಮಾಡೋದು ಲಾಸ್ ಆಗಲ್ವಾ ನಿಮಗೆ ಪ್ರೆಗ್ನೆಂಟು? ಇಲ್ಲ ಸರ್, ಏನಿಲ್ಲ. ಬೇಕು ಅಂದಾಗ ಅವ್ರಿಗೆ ಹೋಗೋಕ್ಕಾಗಲ್ವಲ್ಲ, ರೈತರುಗಳೆಲ್ಲ ಬರ್ತಾರಲ್ಲ ಅಕ್ಕಪಕ್ಕರು. ಈಗ ನಿಮ್ಮ ಹತ್ರನೇ ತೊಗೊಂಡೋಗಿ ಸೇಲ್ ಮಾಡ್ತಾರಾ? ಹೌದು, ಮರಿಗಳು ಮಾಡಿಸ್ಕೊಂಡು ಸೇಲ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಪ್ಲ್ಯಾನ್ ಹಂಗಾದ್ರೆ. ಈಗ ಇದನ್ನು ಬಿಟ್ಟರೆ ನೆಕ್ಸ್ಟ್ ಮತ್ತೆ ಮುಂದಿನ ಮಟ್ಟದಲ್ಲಿ ಇನ್ನೂ ಎಷ್ಟು ಮರಿ ತರಬೇಕು ಅಂತ ಅನ್ಕೊಂಡಿದ್ದೀನಿ? ಇನ್ನೊಂದು 50 ತಗೊಬರೋಣ ಅನ್ಕೊಂಡಿದ್ದೀನಿ ಸರ್. ಸಾಕು 50? ಸಾಕು. ಯಾಕಂದ್ರೆ ನಿಮ್ಮದು ಡೈಮೆನ್ಷನ್ ತುಂಬ ಇದೆಯಲ್ಲ ಜಾಗ. ಅದು ಇದೆ ಸರ್. ಅದೇ ಮರಿಗಳು ಹಾಕ್ಸ್ಕೊಂಡ್ರೆ ಇಂಪ್ರೂವ್ ಆಯ್ತದಲ್ಲ. ಈಗ 2 ವರ್ಷದಿಂದ ಸರ್ ಈಗ ನೀವು ಒಂದೇ ಸಲ ಇಳಿದಿದ್ದಲ್ವ ಇದಕ್ಕೆ? ಅದು ಒಂದೇ ಸರಿ ಇಳಿದಿದ್ದು ಸರ್. ನಿಮಗೆ ಇದ್ರ ಆಗೋ ಹೋಗೋಗಳೇನು ಗೊತ್ತಿರಲಿಲ್ಲ? ಇಲ್ಲ ಸರ್, ನಮಗೇನೋ ತೊಂದರೆ ಆಗಿಲ್ಲ ಸರ್ ಇದುವರೆಗೆ. ಸುಮಾರು ಕಡೆ ತೊಂದರೆ ಆಗಿವೆ, ಮರಿಗಳು ಡೆತ್ ಆಗ್ಬಿಟ್ಟಿದೆ ಅಲ್ಲಿಂದ ಬಂದಾಗ ಪಂಜಾಬಿಂದ. ನಮಗೆ ಆ ಥರದ್ದು ಏನೂ ಪ್ರಾಬ್ಲಮ್ ಆಗಿಲ್ಲ ಇದುವರೆಗೆ. ಅದಕ್ಕೆ ನಾನು ಕೇಳಿದೆ, ಯಾಕಂದರೆ ಎಲ್ಲೋ ಈ ಪಂಜಾಬ್ನ ನಾವು ಹೆಂಗೆ ನಂಬಿ ಮರಿಗಳು ತರೋದು ಸರ್? ಅಂದರೆ ನಮ್ಮದು ಎಸ್ ಗೋಟ್ ಫಾರ್ಮ್ ದೊಡ್ಡಬಳ್ಳಾಪುರದಲ್ಲಿ ಅನಿಲ್ ಸರ್ ಅಂತ ಇದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಒಂದು ಮೇಕೆಗಳು ಹೋಗ್ದಂಗೆ ಅವ್ರ ಗೈಡ್ಲೈನ್ಸಲ್ಲಿ ಗೈಡ್ಲೈನ್ ಆಗಿ ಮಾಡ್ತಾರೆ. ಗಾಡ್ ಫಾದರ್ ಥರ ಬೆನ್ನೆಲುಗಾಗಿ ನಿಂತ್ಕೊಂಡು ಹೆಲ್ಪ್ ಮಾಡಿದ್ರು ಸರ್. ಅವ್ರು ಯಾವ ಟೈಮು 12-1 ಗಂಟೆ ಯಾವ ಟೈಮಲ್ಲಿ ಬಂದರೂ ಇದು ಫೋನ್ ಎತ್ತಿ ರಿಸೀವ್ ಮಾಡಿ ಹೇಳೋರು ಇದೇ ಥರ. ಈಗ ನಿಮಗೆ ಇಲ್ಲಿನ ವೈದ್ಯಾಧಿಕಾರಿಗಳು ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್? ಇಲ್ಲಿ ಅದೇ ಸರ್, ಇಲ್ಲಿ ನಾವೀಗ 12 ಗಂಟೆ ಫೋನ್ ಮಾಡ್ತೀವಿ, 4:15ಗೆ ಬರ್ತಾರೆ. ಈಗ ಫುಲ್ ಸೀರಿಯಸ್ ಆಗಿದೆ. ಆ ಟೈಮಿಗೆ ಬಂದರೆ ಏನು ಪ್ರಯೋಜನ ಅಲ್ವಾ? ಅದರಿಂದ ನಾವೇ ಅನಿಲ್ ಸರ್ ಹತ್ರನೇ 1 ತಿಂಗಳು ಪಂಜಾಬಲ್ಲಿ ಇದ್ವಲ್ಲ, ಫುಲ್ ಅಲ್ಲೇ ಟ್ರೈನಿಂಗ್ ತೊಗೊಂಡು ಯಾವ ಥರ ಈ ರೋಗಕ್ಕೆ ಮೆಡಿಷನ್ನು ಎಲ್ಲನೂ ಹೇಳ್ಕೊಟ್ರು. ಅದರಿಂದ ಎಲ್ಲ ಫುಲ್ ನಾನೇ ಮಾಡ್ಕೊಳ್ಳೋದು ಸರ್. ಕಂಪ್ಲೀಟ್ ಮೆಡಿಸಿನ್ ಮಾಡೋದೆಲ್ಲ ಎಲ್ಲ ಕಲ್ತ್ಕೊಂಡಿದ್ದೀನಿ. ಅದರಿಂದ ನಿಮಗೆ ಬೆನಿಫಿಟ್. ಅಲ್ಲಿ ಟ್ರೈನಿಂಗ್ ಮಾಡಿದ್ರೆ ಸರ್? ಹಾಂ, ಟ್ರೈನಿಂಗ್ ಮಾಡಿದ್ದೀನಿ. ಒಳ್ಳೆ ಉತ್ತಮ ಇನ್ಫಾರ್ಮೇಷನ್ ಕೊಟ್ಟರಿ ಸರ್. ಯಾಕಂದರೆ ಇದು ನಾವು ಯೂತ್ಸ್ಗೆ ಗೊತ್ತಾಗಬೇಕು. ಬಟ್ ನೀವು ಎಲ್ಲ ಯೂತ್ಸ್ಗೂ ಇದೇ ಥರ ದೊಡ್ಡ ಮಟ್ಟದಲ್ಲೇ ಮಾಡಿ ಅಂತೀರಾ ಯಾವ ರೀತಿ? ಇಲ್ಲ, ಅವ್ರವ್ರದ್ದು ಕೆಪಾಸಿಟಿ ಸರ್ ಅದು. ನಾವು ಈಗ ಎಲ್ಲರಿಗೂ 20-30 ಲಕ್ಷ ಬಂಡವಾಳ ಹಾಕೋಕ್ಕಾಗಲ್ಲ. ನಿಮ್ಮ ಕೈಲಿ ಎಷ್ಟಿದೆ ಅಷ್ಟು. ಚಿಕ್ಕದಿಂದ ದೊಡ್ಡದಕ್ಕೆ ಹೋಗಿ ಅಷ್ಟೇ. ಒಂದೇ ಸರಿ ದೊಡ್ಡದಕ್ಕೆ ಹೋಗ್ಬಾರ್ದು. ತುಂಬ ಕಷ್ಟ ಆಗುತ್ತೆ. ಎಲ್ಲರಿಗೂ ಕೈ ಹಿಡಿಯಲ್ಲ ಸರ್ ಇದು. ಸತ್ಯ, ಎಲ್ಲರಿಗೂ ಕೈ ಹಿಡಿಯಲ್ಲ. ಅದು ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು. ಅದೇ ನೆಕ್ಸ್ಟ್ ಒಂದು ಬೆಳವಣಿಗೆ ಹೆಂಗಿರ್ಬೇಕಂದ್ರೆ ನಿಧಾನವಾಗಿ ಒಂದೇ ಸರಿ ಏರ್ತೀನಿ ಅಂದರೆ ಬೀಳಬೇಕಾಗುತ್ತೆ. ಹಂತವಾಗಿ ಹೋಗ್ಬೇಕು. ಈಗ ಇದೆಲ್ಲ ನೀವು ಏನಕ್ಕೆ ಇಟ್ಕೊಂಡು ಇದೆಲ್ಲ ಆಲ್ಮೋಸ್ಟ್ ಸೇಲ್ ಮಾಡಿದ್ರಲ್ವಾ? ಹೌದೌದು. ಇನ್ನೂ ತುಂಬ ಇಟ್ಕೊಂಡಿದ್ದೀರಲ್ಲ ಈ ಮರಿಗಳು? ಹೌದೌದು, ಇದೆ ಸರ್. ಇದೆಲ್ಲ ಈಗ
23 ಇದೆ ಈಗ, ದೊಡ್ಡ ಫೀಮೇಲು ಮರಿ. ಇದು ಬ್ರೀಡರಿಗೆ ಅಂತ ಮಾಡಿಕೊಂಡಿದ್ದೀನಿ. ಇದು ಬ್ರೀಡರ್ ಪ್ಲಾನ್ ಮಾಡ್ತಾ ಇದ್ದೀರಾ? ಹೌದು, 3 ತಿಂಗಳು ಮರಿ ಇದು. ಪರವಾಗಿಲ್ಲ, ಕಾಲಿಗೆ ಗೆಜ್ಜೆ ಎಲ್ಲ ಹಾಕಿದ್ದೀರಾ? 25 kg ಇದೆ ಇದು. ಹೌದಾ? ಇದು ಬ್ರೀಡರ್ಗೆ ಆ ಥರ ಪ್ಲಾನ್ ಮಾಡ್ಕೊಂತ? ಹಾಂ, ಅದು ಅದಕ್ಕಿಂತ ಹೈಟ್ ಬರ್ತಾನೆ ನಾನು. ಹೌದಾ? ಇದು ಇದು ಬರೀ ಇದು ಸರ್, ಇದು 2 ತಿಂಗಳು ಮರಿ. ಇದು 2 ಮಡಿಕೊಂಡಿದ್ದೀನಿ. 2 ಬ್ರೀಡರ್ಗೆ ಇಟ್ಕೊಂಡು ಬ್ರೀಡರ್ಗೆ ಇಟ್ಕೊಂಡಿದ್ದೀನಿ. ನಿಮಗೆ ಇದು ಈ ನಮ್ಮ ವಾತಾವರಣಕ್ಕೆ ಚೆನ್ನಾಗಿ ಸೆಟ್ ಆಗ್ತಿದೆ. ಇಲ್ಲಿ ಮರಿ ಹಾಕಿದ್ದು ಸರ್, ಬಂದು ಅವ್ರ ತಾಯಿ ಇಲ್ಲಿಗೆ ಬಂದು ಮರಿ ಹಾಕಿರೋದು. ಹೇಳಿ ಸರ್. ಟ್ರಸ್ಟ್ ಇದು ಮಾಡ್ಬೇಕಾದ್ರೆ ನಾನು ಏನು ಈ ಥರ ಮಾಡಿಸ್ತಾವ್ರಲ್ಲ ಬ್ಯಾಡ ಅನ್ನೋ ಲೆಕ್ಕಾಚಾರದಲ್ಲಿದ್ದೆ ನಾನು. ಇಷ್ಟೊಂದು ಬಂಡವಾಳ ಹಾಕ್ಬಿಟ್ಟು ನಾವು ಏನು ಎಂತು ಅಂತ ನಾನು ಭಾಳ ಹೆದರೋಗಿದೆ. ಮಕ್ಕಳು ಏನಾದರೂ ಅದ್ರಲ್ಲಿ ಲಾಸ್ ಆಗಿಬಿಟ್ರೆ ಆಮೇಲೆ ನಮಗೆ ತಲೆ ಮೇಲೆ ಬರ್ತದಲ್ಲ ಅಂದ್ಬಿಟ್ಟು ಭಾರಿ ಹಿಂಸೆ ಆಗಿತ್ತು. ಆಮೇಲೆ ಇವು ತಂದ ಮೇಲೆ 2 ತಿಂಗಳು ಇವು ಚೆನ್ನಾಗಿ ಮೇಂಟೈನ್ ಮಾಡಿ ಮೆಡಿಸಿನ್ ಕೊಟ್ಟು ನಮಗೆ ದೊಡ್ಡಬಳ್ಳಾಪುರದವರು ಅವರು ಭಾರಿ ಸಪೋರ್ಟ್ ಮಾಡಿದ್ರು. ನಮಗೆ ಎಲ್ಲ ಚೆನ್ನಾಗಿ ಅನುಕೂಲ. ಈಗ ನನಗೆ ಮರಿಗಳು ಇವೆಲ್ಲ ಮಾರಕ್ಕೆ ಹಿಡಿದ್ಮೇಲೆ ನಮ್ಗೆ ಒಂದು ಸ್ವಲ್ಪ ಅನುಕೂಲ ಅದೇ ಅನ್ನೋದು ನಮ್ಗೆ ಗೊತ್ತಾಯ್ತು, ಸಮಾಧಾನ ಆಯಿತು. ಹೆಸರು ಅಲ್ಲ, ನಿಮ್ಮ ಹೆಸರು ಸರ್? ಷಣ್ಮುಖ ಅಂತ. ನೀವು ರೈತರೇನಾ ಸರ್? ನಾವು ರೈತರನ್ನೇ. ಅಲ್ಲ, ಅದು ಪರ್ಯಾಯವಾಗಿ ಬೇರೆ ಏನಾದರೂ ವ್ಯಾಪಾರ ಮಾಡ್ತೀರಾ? ಮತ್ತು ಮೇಲೆ 2 ಮಿಷಿನು, ಜೋಳದ ಮಿಷಿನ್ಗಳವೆ, ಭತ್ತದ ಮಿಷಿನ್ ಅದೇ. ನಾವು ಜಮೀನಿನಲ್ಲಿ ದುಡಿತಿತ್ತಿಲ್ಲ, ಎಲ್ಲ ಬಿಗಿನೆಸ್ಸು, ಭತ್ತದ ಮಿಷಿನು, ಜೋಳದ ಮಿಷಿನು, ಇವೆಲ್ಲ ಬಿಗಿನೆಸ್ ಮಾಡ್ಕೊಂಡು ಹೋಗ್ತಾ ಇದೆ. ಪರ್ಯಾಯವಾಗಿ ನಿಮ್ಮ ಮಗ ಇದನ್ನು ಮಾಡ್ತೀನಿ ಅಂದಾಗ ನೀವು ಸಪೋರ್ಟ್ ಮಾಡಿದೆ ನಾನು. ಒಳ್ಳೇದೇ ಸರ್, ಖುಷಿ ಐತೆ. ನಮ್ಮ ತಾಲೂಕಲ್ಲೂ ಮಾಡಿದ್ದೀರಾ ಅಂದರೆ ನಮ್ಗೆ ಖುಷಿ ಅಲ್ಲ ಸರ್. ನಾನು ಅಲ್ಲಿ ಹೋಗಿದ್ನಲ್ಲ, ನೀವು ಖುಷಿ ಆಯ್ತು. ಅನುಕೂಲ ಐತೆ ಎಷ್ಟಿದ್ರು ನಾನು ಒಬ್ಬ ಬೇಕಾದ್ರೂ ಮೇಂಟೈನ್ ಮಾಡ್ಬೋದು. ಇದರಲ್ಲಿ ಏನು ಹಿಂಸಿಲ್ಲ, ಹಿಕ್ಕೆ ತೊಡಿಬೇಕು ಅನ್ನಂಗಿಲ್ಲ, ಗಂಧ ತೊಡಿಬೇಕು ಅನ್ನಂಗಿಲ್ಲ. ದನಿಗಿಂತ ಇದು ಉತ್ತಮ. ಕರೆಕ್ಟಾಗಿ ನಾವು ನೋಡ್ಕೋಬೇಕು. ಟೈಮಿಗೆ ಹುಲ್ಲು ಮೇವು ಕೊಟ್ಕೊಂಡ್ರೆ ಏನು ಆರಾಮಾಗಿ ಮಾಡ್ಬೋದು. ಯಾರು ಬೇಕಾದ್ರೂ ಮಾಡ್ಬೋದು. ನಾವು ಒಬ್ಬರೇ ಬದುಕಬೇಕು ಅಂತ ಏನಿಲ್ಲ. ಇದನ್ನೇನಂದರೆ ಒಂದು ವೃತ್ತಿ ಅನ್ನೋದಕ್ಕಿಂತ ನಮ್ಮ ಮನೆ ಸದಸ್ಯರ ಥರ ನೋಡ್ಕೊಂಡು. ಈಗ ಕೆಲಸದವರು ಅವರೆಲ್ಲ ಸಂಬಳ ಬರೋಗಂಟು ಕಾಯಬೇಕು. ಇದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದ್ರೆ ರೈತರಾದ್ರೆ ಮಾಡಬೇಡ ಅಂದದ. ನಾವು ರೈತರು ಮಾಡೋರು ಕೊಟ್ಟರೆ ಅವರು ಕೆಲಸದವ್ರನ್ನ ಅಂಥವು ಸಂಬಳ ತೊಗೊಂಡು ಹೋಗೋದು. ಹೌದು, ಹಾಗೆ ಅದಕ್ಕೆ ಕೇಳಿದೆ. ಯಾಕಂದರೆ ಮಾಡಲೇಬೇಕು. ಅಂದರೆ ಈಗ ನಾನು ನೋಡಿ ವ್ಯಾಪಾರ ಮಾಡ್ತೀನಿ, ಅದ್ರ ಜೊತೆಗೆ ಯೂಟ್ಯೂಬ್ ಮಾಡ್ತೀನಿ, ನನಗೊಂದು ಹುಮ್ಮಸ್ಸು. ಈಗ ನಿಮ್ಮ ಮಗನ ಒಂದೇ ಕಂಡು ಬನ್ನಿ. ಈಗ ನನಗೆ ಸಂತೋಷ ಆಯ್ತದೆ. ಇನ್ನು ಮಾರಕ್ಕೆ ಹೋಗ್ಬೇಡ ಕಣಪ್ಪ, ಇವೇನು ಮರಿ ಆಗ್ತವೆ, ಜಾಸ್ತಿ ಆಯ್ತವೆ, ಇನ್ನು ಮಾರಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೀನಿ. ಈಗ ಖಾಲಿ ಆದಾಗ ಬೇಜಾರಾಗುತ್ತಲ್ವ? ಬೇಜಾರಾಗ್ಬಿಡ್ತದೆ. ಈಗ ಬೇಜಾರು ಖಾಲಿ ಆಗ್ಬಿಟ್ರೆ ಇದು ಶೆಡ್ಡು ಇಷ್ಟೊಂದು ತುಂಬ್ದಂಗೆ ಇದ್ದಾಗ ಒಂಥರ ಖುಷಿ. ಓಡಾಡಕ್ಕೆ ಒಂದು ಖುಷಿ. ಭಾರಿ ಖುಷಿ ಆಯ್ತದೆ. ಏನು ಮಾತ್ರ ಒಂದು 2 ತಿಂಗಳು ನನಗೆ ಭಾಳ ಬೇಜಾರಾಗೋಗ್ಬಿಟ್ಟಿತ್ತು. ಮರಿಗಳೆಲ್ಲ ಕುಂಟದು, ಅಲ್ಲಿಂದ ಜನ ಇದು ಬಂದಿದ್ವಲ್ಲ, ಕುಂಟದು ಇವೆಲ್ಲ ಮಾಡ್ತಿದ್ವಲ್ಲ, ಮೆಡಿಸಿನ್ ಅವರು ಹೇಳ್ದಂಗೆ ನೀವು ಹೆದರ್ಕೊಬಿಟ್ಟೆ. ಆ ಥರ ಆಗ್ಬಿಟ್ಟು ಸರ್, ಆ ಥರ ನೆನ್ಕೊಂಡು ಈ ಖುಷಿ ಆಯ್ತು. ನೀವು ಈ ಮುಗುಳ್ನಾಗೆ ಮಾತಿದೆಯಲ್ಲ, ಈಗ ಒಬ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ನಾವು ಮಾಡೋಣ. ಈಗ ನೀವು ಹೇಳಿದ್ರಲ್ಲ, ಯಾರು ಇಲ್ಲ, ನಾವು ಒಬ್ಬರೇ ನೋಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ. ಏನು ದನಿಗೆ ತೊಪ್ಪೆ ಬಚ್ಚಬೇಕು, ಎದ್ದು ಹಾಲು ಕರಿಬೇಕು, ಇವೆಲ್ಲ ಮಾಡ್ಬೇಕು, ಇವೇನು ಮಾಡೋಂಗಿಲ್ಲ. ಅಚ್ಚುಕಟ್ಟಾಗಿ 3 ಐಟಮ್ ಮೇವು ಕೊಟ್ಬಿಟ್ಟು ಆರಾಮಾಗಿ ಕಾಲ ಕಳ್ಕೊಬರ್ಬೋದು. ಎಲ್ಲರೂ ಟೈಮಿಗೆ ಬಂದು ಹಾಕ್ಬಿಡ್ಬೇಕಷ್ಟೇ. ಅದೇ ಈ ವಾತಾವರಣಕ್ಕೆ ಇವು ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಈ ನಮ್ಮ ಈ ಮೈಸೂರು ಪ್ರಾಂತ್ಯ ಆಗಿರ್ಬೋದು, ಹಾಸನ, ಹೊಳೆನರಸೀಪುರ, ಪಿರಿಯಾಪಟ್ಟಣ, ಈ ಸುತ್ತಮುತ್ತಕ್ಕೆ ಈ ವೆದರ್ಗೆ ಅಡ್ಜಸ್ಟ್ ಆಯ್ತು ಸರ್. ಬೆಂಗಳೂರು ನಮ್ಮ ವೆದರ್ ಥರನೇ. ಹೌದು ಸರ್. ಅದಕ್ಕೆ ಖುಷಿ ಆಯ್ತು. ನಾನು ಒಂದು ಗೋಟ್ ಫಾರ್ಮ್ ನಮ್ಮ ತಾಲೂಕಲ್ಲೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಇದು ಹೆಮ್ಮೆ ವಿಚಾರ. ಹೆಮ್ಮೆ ವಿಚಾರ ಸರ್. ನಿಮ್ಮ ಮಕ್ಕಳೆಲ್ಲ ಹೆಂಗೆ ಈಗ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ? ಮಾಡ್ಕೊಂಡು ಹೋಗ್ತಾರೆ ಸರ್. ಎಲ್ಲ ಒಬ್ಬನೇ ಮಗಳನ್ನ ನಾವು ಮಂದಿಗೆರೆ ಚಿಕ್ಕೇರಿ ಹತ್ರ ಅವರು ಮಾಡಿಸ್ತೀನಿ ಅಂತ ಓಡಾಡ್ತಾವ್ರೆ. ನಮ್ಮ ಮಳಿಮೆ ಮಾಡಿಸ್ತೀನಿ ಅಂತವ್ರೆ. ಲೋಕೇಶ್ ಅಂದ್ಬಿಟ್ಟು ಅಳಿನ ಹೆಸರು. ಅವರು ಮಾಡ್ಬೇಕು ಅಂದ್ಬಿಟ್ಟು ದೊಡ್ಡಬಳ್ಳಾಪುರಕ್ಕೆ ಹೋಗಿ ನೋಡ್ಕೊಂಬಂದವ್ರೆ. ಈ ಥರ ನೋಡಿ ಖುಷಿ ಆದರು ಅವ್ರೂ. ಸರ್, ನಿಮಗೆ ನಿಮ್ಮ ಮಗ ಇದು ಮಾಡಿದ್ರೆ ಲಾಭದಾಯಕ ಅಂತ ಅನ್ನಿಸ್ತಿದೆಯಾ? ಖುಷಿ ಆಗ್ತಿದೆಯಾ? ಖುಷಿ ಆಯ್ತದೆ. ಲಾಭ ಆಯ್ತಲ್ಲ ನಮಗೆ. ಲಾಭ ಒಂದು 3 ಲಕ್ಷ ರೂಪಾಯಿ ದುಡ್ಡು ಉಳಿತಲ್ಲ ಈಗ ನಮಗೆಲ್ಲ ಖರ್ಚು ಕಳೆದು ಒಂದು ಬ್ಯಾಂಚಲ್ಲಿ. ಇನ್ನು ಮತ್ತೆ ಇನ್ನೆಲ್ಲ 2 ತಿಂಗಳು ಮರಿ ಹಾಕ್ಬಿಡ್ತು ಅಂದರೆ ಇನ್ನು ಒಂದು 40 ಮರಿ ಆಯ್ತವೆ. ಇನ್ನು ಲಾಭನೇ ಏನು. ತಾಳ್ಮೆ ಬೇಕು. ಒಂದೇ ಸರಿ ನಾವು ಶ್ರೀಮಂತರ ಆಗ್ಬಿಡ್ಬೇಕು ಅಂತ ಹೋಗೋಕ್ಕಾಗೋದಿಲ್ಲ. ತಾಳ್ಮೇಲೆ ಒಂದು ಮನೆ ಕಟ್ಟಿದ್ರೆ ಅಡಿಪ್ರಾಯ ನೋಡ್ಕೊಂಡು ಆಮೇಲೆ ಮೇಕ್ ಹಾಕಬೇಕು. ಸರಿ ಇಲ್ಲ ಅಂದಾಗ ಕಸ್ಕೊಂಡ್ಬಿದ್ಬಿಡ್ತದೆ. ನಿಧಾನಕ್ಕೆ ಅಪ್ ಆ್ಯಂಡ್ ಡೌನ್. ದೊಡ್ಡವರು ಈ ಥರ ಇನ್ಫಾರ್ಮೇಶನ್ ಕೊಟ್ಟಾಗ ಈ ಯೂತ್ಸ್ಗೆ ಮಾಡ್ತೀನಿ ಅನ್ನೋ ಯೂತ್ಸ್ ಇದೆಯಲ್ಲ, ಈಗ ಎಕ್ಸಾಂಪಲ್ ನೋಡಿ, ಇಷ್ಟು ದೊಡ್ಡ ಪ್ರಮಾಣದ ಇನ್ವೆಸ್ಟ್ ಮಾಡಿ ಚಿಕ್ಕ
ಸ್ವಲ್ಪ ಮಿಡಲ್ ಕ್ಲಾಸ್ ಜನಗಳು ಮಾಡೋದು ಕಷ್ಟ ಇದೆ. ಕಷ್ಟ ಐತೆ ಸರ್. ಇದನ್ನೇ ಸ್ವಲ್ಪ ನಿಧಾನಗತಿಯಲ್ಲಿ ಸ್ವಲ್ಪನೇ ನಿಮ್ಮಂಥವ್ರ ಜೊತೆ ಸೇರಿ ಹಾಂ ನಿಮ್ಮಂಥವ್ರ ಹತ್ರ ಮನಿ ತಗೊಂಡು ಸ್ವಲ್ಪ 3-4 ತಗೊಂಡು ಅದನ್ನ ಮರಿ ಹಾಕ್ಸಿ ಮರಿ ಹಾಕ್ಸಿ ಪ್ಲಾನ್ ಮಾಡಿ ನಾವು ನಿಮ್ಮಂಗೆ ಮಾಡ್ತೀವಿ ಅನ್ನೋ ಹಂತಕ್ಕೆ ಹೋಗ್ಬೋದಲ್ವಾ? ಹೋಗ್ಬೋದು ಸರ್. ಒಂದೇ ಸಲ ಎಲ್ಲರೂ 30-40 ಲಕ್ಷ ಆಗ್ತೀವಿ ಅಂದ್ರೆ ಆ ಥರ ಮಾಡಕ್ಕೆ ಹೋಗ್ಬಾರ್ದು ಸರ್. ಅದು ಸಣ್ಣದಾಗೆ ಹೋಗ್ಬೇಕು. ಬೆನ್ನೆಲುಬಿಂದ ಅವರು ಧೈರ್ಯ ಮಾಡಿದ್ರು. ಹಾಂ ಹೌದು ಸರ್. ಎಲ್ಲರಿಗೂ ಸಣ್ಣ ರೈತರುಗಳು ಹಾಂ ಕಷ್ಟ ಇದೆ. ಯಾಕಂದ್ರೆ ನಾನು 2-3 ವಿಡಿಯೋಗಳೆಲ್ಲ ನೋಡಿದ್ದೀನಿ. ಹಾಂ ತುಂಬಾ ಜನಗಳೆಲ್ಲ ಲಾಸ್ ಮಾಡ್ಕೊಂಡಿರ್ತಾರೆ, ಗೊತ್ತಿರಕ್ಕಲ್ಲ ಅವ್ರಿಗೆಲ್ಲವ ಸರ್. ಲಾಸ್ ಮಾಡ್ಕೊಂಡವ್ರೆ ಅವರೆಲ್ಲ. ಅವ್ರು ಮಾಡೋದ್ರಿಂದ ಏನ್ ಗೊತ್ತಾ ತೊಂದ್ರೆ, ಹಾಂ ನಾಳೆ ಮಾಡ್ತೀನಿ ಅಂತ ಹೋಗ್ತಾ ಇದ್ರಲ್ಲ ಅವನಿಗೂ ಮನಸ್ಸು ಹಿಂಜರಿತದೆ. ಮುಚ್ಚಿಬಿಟ್ಟವ್ರೆ ನಾವು ಮುಚ್ಚಿಬಿಡೋಣ ಅಂತ. ಆ ಥರ ಮಾಡಕ್ಕೆ ಹೋಗ್ಬಾರ್ದು. ಮಾಡಿದ್ಮೇಲೆ ಮಾಡ್ಕೊಂಡು ಹೋಗ್ತಾ ಇರಬೇಕು, ಕೈ ಬಿಡಕ್ಕೆ ಹೋಗ್ಬಾರ್ದು. ನಮ್ಮರೊಬ್ರು ಹಂಗೆ ಮಾಡ್ಬಿಟ್ಟು ಹಾಳು ಮಾಡ್ಕೊಂಡ್ರು. ಹೌದು. ಏನು ಒಂದೇ ಸಲ ತಂದ್ಬಿಟ್ರು. ಅವ್ರಿಗೆ ನಾನು ಹೇಳೋದೇನಂದ್ರೆ, ಕುರಿ ಫಾರ್ಮು, ಕೋಳಿ ಫಾರ್ಮು, ಹಸು ಫಾರ್ಮ್ ಏನೇ ಮಾಡಲಿ ಮಾಡ್ತೀನಿ ಅನ್ನೋಗಿದ್ದಲ್ಲ ಹುಮ್ಮಸ್ಸು, ಕೊನೆ ಗಂಟನೂ ಅದೇ ಹಂಗೆ. ನೋಡಿ, ನನಗೆ ತಂತಟ್ಟಿಂದ್ರೆ ಮೇವು ಹಾಕಕ್ಕೆ ಇರಲಿ, ಖುಷಿಯಾಗಿ ಮಾಡ್ತೀನಿ. ನಾನು ಖುಷಿಯಾಗಿ ಮಾಡ್ತೀನಿ. ಖುಷಿ ಆಯಿತು ಸರ್. ಧನ್ಯವಾದಗಳು ಸರ್, ನೀವು ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ನೆಕ್ಸ್ಟು ನೀವು ಮರಿ ತಂದಾಗ ನನಗೆ ನಿಮ್ಮ ಮಗ ಒಂದು ಫೋನ್ ಮಾಡಿದ್ರೆ, ಮರಿ ಬಂದಿದೆ ಈ ಥರ ಆಗಿದೆ ಅಂತಲೂ ಒಂದು ವಿಡಿಯೋ ಮಾಡ್ಕೊಡ್ತೀನಿ. ಆಯ್ತು ವ್ಯಾಪಾರಕ್ಕೆ ಬಂದಾಗೆಲ್ಲ ಬಂದು ಹೋಗ್ತೀನಿ. ಆಯ್ತು ಧನ್ಯವಾದಗಳು. ಆಯ್ತು.